ನನ್ನ ಹೆಸರು ಪಾಸ್ಟರ್ ಸ್ವಾಮಿದಾಸ್ ಅಂತ. ಏನು ಹೇಳ್ರಿ, ಪಾಸ್ಟರ್ ಸ್ವಾಮಿದಾಸ್. ಈ ಸ್ವಾಮಿದಾಸ್ ಅನ್ನೋವಂಥ ವ್ಯಕ್ತಿ ಏನಾಗಿದ್ದ ಮೊದಲು ಅಂತ ಹೇಳಿದರೆ, ಮೊದಲು ನಾನು ಎಜುಕೇಷನ್ ಮಾಡುವಂಥ ಸಮಯದಲ್ಲಿ ಮತ್ತು ಕಾಲೇಜಿಗೆ ಹೋಗುವ ಸಮಯದಲ್ಲಿ ನನಗೆ ಕೂಡ ಬೇರೆಯವರೆಲ್ಲ ಮಾಡಿದ ಹಾಗೆ ಥ್ರಿಲ್ ಮಾಡಬೇಕು, ಏನಾದರೂ ಮಾಡಬೇಕನ್ನೋದಂಥ ಒಂದು ಯೋಚನೆ ನನಗೆ ಬಂತು. ಆಗ ಅನೇಕರು ದೊಡ್ಡವರಾದರೂ ಎಲ್ಲರೂ ಏನು ಮಾಡ್ತಾರ, ಓಡಿಯೋದು, ಅವ್ರ ಜೊತೆ ಇವ್ರ ಜೊತೆ ಇದು ಮಾಡೋದು, ಸಿಗರೇಟ್ ಸೇದೋದು, ನಮ್ಮನ್ನು ಕುಡಿಯೋದು, ದೊಡ್ಡವನಾಗಿದೆ ಅಂತ ಹೆಂಗೆ ಗೊತ್ತಾಗಬೇಕು ಅಲ್ಲ. ಆಮೇಲೆ ನಾನು ಓದುವಂಥ ಸಮಯದಲ್ಲಿ ಎಲ್ಲರೂ ಯೌವನಸ್ಥರು ಏನು ಬ್ಯಾಡ್ ಮ್ಯಾನಸ್ ಅಂದರೆ ಎಲ್ಲರೂ ಮಾಡಲ್ಲ, ಕೆಲವರು ಒಳ್ಳೆಯರಿರ್ತಾರೆ, ಕೆಲವರು ಒಳ್ಳೆಯವರಲ್ಲಿ ಒಳ್ಳೆಯವರಿದ್ದಾರೆ, ನಮ್ಮಂಗೆ ಮಾಡ್ತಾರೆ ಅಲ್ಲಲ್ವಯ್ಯ. ಅನೇಕ ಅವರು ಸಿಗರೇಟ್ ಸೇದೋ ಸಮಯದಲ್ಲಿ ನಾನು ಕೂಡ ಅವ್ರ ಜೊತೆ ನಿಂತ್ಕೊಳ್ಳೋದು, ದೊಡ್ಡವ್ರು ಏನು ಮಾಡ್ತಾರೆ. ಹಾಗೆ ನನ್ನ ಜೀವಿತದಲ್ಲಿ ನಾನೇನು ಮಾಡಿದೆ, ಸ್ಟಾರ್ಟಿಂಗ್ ಆಗಿ ನಾನೇನು ಮಾಡಿದೆ, ಸ್ವಲ್ಪ ಕಾಲೇಜ್ಗೆ ಎಷ್ಟು ವರ್ಷದಿರ್ತದೆ ಆ ಬಾಬಾ ಅಂದರೆ 17-18 ವರ್ಷದವ್ರು. ಆವಾಗಲೇ ನಾನೇನು ಮಾಡಿದೆ, ಸಿಗರೇಟ್ ಸೇದೋಕ್ಕೆ ಪ್ರಾರಂಭ ಮಾಡಿದೆ. ಸಿಗರೇಟ್ ಯಾಕೆ ಸೇದಬೇಕಂತ ಇಷ್ಟ ಆಯಿತು ಅಂದರೆ, ಸೇದಬೇಕಂತ ಸೇದಿಲ್ಲ ನಾನು, ಒಂದು ಥ್ರಿಲ್ ಅಂದರೆ ಏನಂದರೆ ಶೋಕಿ ಅಂತಾರಲ್ಲ, ಶೋಕಿಗೆ ಸಿಗರೇಟ್ ತಗೊಂಡು ಸಿಗರೇಟ್ ಒಬ್ಬ ಜೊತೆ ಇದ್ದ, ಅವ್ರ ಜೊತೆ ಸೇದ್ದೆ. ಮತ್ತೇನು ಮಾಡಿದೆ, ಮತ್ತೆ ಸೇದ, ಮತ್ತೆ ಶೋಷಿ ರೊಕ್ಕ ಇತ್ತು, ಶೋಕಿ ಮಾಡಿದೀವಿ. ಆಮೇಲೆ ಮತ್ತೇನು ಮಾಡಿದೀವಿ, ಕುಡಿಯೋದು ಕೂಡ ಕಲ್ತ್ಕೊಂಡಿದ್ದೀವಿ. ಯಾಕೆ ಕುಡಿದೀನಿ ಗೊತ್ತಾ, ಕುಡಿಬೇಕಂತ ಕುಡಿದಿಲ್ಲ, ಆದರೆ ಶೋಕು ಅಂದರೆ ಕುಡಿದ್ರು ಏನಾಗ್ತದೆ ನೋಡೋಣ, ಫುಲ್ಲು ಏನೋ ಆಗ್ತದಂತ ಹಿಂಗೆಲ್ಲ ಕೇಳ್ತಿರಲ್ಲ, ಎಲ್ಲರೂ ಹೇಳ್ತಾರಲ್ಲ, ಕುಡ್ದಿದ್ದ ಮಜನೇ ಬೇರೆ, ಸೇದಿದ್ದ ಮಜನೇ ಬೇರೆ ಅಂತ ಅನೇಕರು ಹೇಳ್ತಾ ಇದ್ದಾರೆ. ನನಗೆ ಏನು ಮಜಾ ಅಂತ ನೋಡೋಣ ಅಂತ ನಾನೇನು ಮಾಡ್ದೇನೆ, ಕುಡಿಯೋದು ಕಲಿತೆ, ಸಿಗರೇಟ್ ಸೇದೋದು ಕಲಿತೆ. ಈ ಎರಡು ಕಲ್ತು ಆಮೇಲೆ ಏನಾಯಿತು, ಬರ್ತಾ ಇದು ಏನಾಯಿತು ಗೊತ್ತಾ, ನನಗೆ ಇದು ಎಡಿಕ್ಷನ್ ಆಯಿತು. ಮುಂಚೆ ನಾನು ಶೋಕಿ ಮಾಡೋಕ್ಕಾಗಿ ಸೇರ್ತಾ ಇದ್ದೆ, ಶೋಕಿ ಮಾಡೋಕ್ಕಾಗಿ ಕುಡಿತಾ ಇದ್ದೆ. ಆದರೆ ಈಗ ಏನಾಯಿತು ಗೊತ್ತಾ, ಅದನ್ನೇ ಎಡಿಕ್ಷನ್ ಆಯಿತು. ಎಡಿಕ್ಷನ್ ಅಂದರೆ ದುರಭ್ಯಾಸ ಆಯಿತು. ಅದನ್ನ ಇಲ್ಲ ಅಂದರೆ ನಾನು ಇಲ್ಲ ಅನ್ನಂಗೆ ಆಗ್ಬಿಡ್ತು. ಬೆಳಗ್ಗೆ ಎದ್ದರೆ ಸಿಗರೇಟು, ಖುಷಿ ಇದ್ದರೆ ಸಿಗರೇಟು, ಸಂತೋಷ ಸಿಗರೇಟು, ಟೆನ್ಷನ್ ಆದರೆ ಸಿಗರೇಟು, ಏನೇ ಆಗಲಿ ಖುಷಿ ಇದ್ದರೂ ಸೇದದೆ, ದುಃಖ ಇದ್ದರೂ ಸೇದದೆ. ಆಮೇಲೆ ಹೇಗಾಯಿತು ನನ್ನ ಪರಿಸ್ಥಿತಿ ಅಂದರೆ, ಅದಕ್ಕೆ ಬಿಟ್ಟೇ ಇರೋಕ್ಕೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ನನ್ನ ಜೀವಿತ ಆಯಿತು ಪ್ರಿಯರೇ. ಅದಾದಮೇಲೆ ಹಣಕ್ಕೇನು ನನಗೆ ಕೊರತೆ ಇರಲಿಲ್ಲ, ಹಣ ಇತ್ತು. ಆಮೇಲೆ ಎಜುಕೇಷನ್ ಮುಗ್ದಾದ್ಮೇಲೆ ಬೆಳೀತಾ ಹೇಗೆ ಯೌವನಸ್ಥರು ಹೇಗೆ ಒಂದು ಬ್ಯಾಡ್ ಅಭ್ಯಾಸದಲ್ಲಿ, ಪಾಪದ ಜೀವಿತದಲ್ಲಿ ನಾನೇನು ಮಾಡಿದೆ, ಬೆಳೀತಾ ಬಂದೆ. ತದನಂತರ ನಾನು ಬೆಂಗಳೂರು ಹೋದೆ. ಬೆಂಗಳೂರಲ್ಲಿ ಮತ್ತಿನ್ನೂ ಅಧಿಕವಾಗಿ ಪ್ರಾರಂಭ ಮಾಡಿದೆ. ಅನೇಕ ರೌಡಿಸಮ್ದು ಫ್ರೆಂಡ್ಸ್ಗಳ ಜೊತೆ ಇದ್ದೆ, ಅವರು ರಾಬ್ರಿ ಮಾಡ್ತಿದ್ರು, ಅವ್ರ ಜೊತೆ ಇರ್ತಾ ಇದ್ದೆ. ಆಮೇಲೆ ಅವು ಮೊಬೈಲ್ಸ್ಗಳು 30,000, 20,000, 50,000 ಮೊಬೈಲ್ಸ್ಗಳನ್ನು ನಾವೇನು ಮಾಡ್ತಿದ್ದೀವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಬರೀ 2,000 ಯಾರೋ ಸಿಕ್ಕಿದ್ರೆ ಎಷ್ಟಕ್ಕೆ ತಗೊತೀರ ಹಾಕೋರೆ, 2,000 ಕೊಡ್ತೀನಿ ನೋಡಿ, 2,000, 3,000 ಕೊಡ್ರಿ, ಇಲ್ಲ 2,000 ಕೊಡ್ತಾರೆ, ಆಯ್ತು ತಗೋರಿ. ನಾವು ಬರೋದು ನಮಗೆ 2,000, ಅದು ರಾತ್ರಿ ಖಲಾಸ್, 2-3 ಜನ. ಅಂದರೆ ಆ ಲೈಫು ನನ್ನ ಲೈಫ್ ಇತ್ತು ಪ್ರಿಯರೇ. ಮತ್ತು ಅನೇಕ ಯೌವನಸ್ಥರಿಗೆಲ್ಲ ಯಾವ್ಯಾವ ರೀತಿಯಲ್ಲಿ ಎಲ್ಲ ಇರ್ತಲ್ಲ, ಅದೇ ರೀತಿಯಲ್ಲಿ ನಾನು ಬೆಳಕೊಂಡು ಬಂದೆ. ಒಳ್ಳೆ ಕೆಲಸ ಇತ್ತು, ಒಳ್ಳೆ ಜಾಬ್ ಇತ್ತು. ಆದರೂ ಕೂಡ ನನಗೆ ಇರಬೇಕಾದಂಥ ಒಂದು ಯೌವನಸ್ಥರು ಇದ್ದ ಸಮಯದಲ್ಲಿ ಅದು ಏನೆಲ್ಲ ಕೆಟ್ಟ ಅಭ್ಯಾಸಗಳು ಎಲ್ಲ ಇದ್ದು ಅದೆಲ್ಲ ನನಗೆ ಅಂಟುಕೊಂಡು ಬಿಟ್ಟಿತ್ತು. ಅಂದರೆ ಬಂಧನದಲ್ಲಿ ನಾನು ಸಿಕ್ಕಾಕೊಂಡಿದ್ದೆ. ಯಾವ ಬಂಧನದಲ್ಲಿ? ಸಿಗರೇಟ್ ಎಂಬ ಬಂಧನದಲ್ಲಿ, ಮಾದಕ ಎಂಬ ವಸ್ತುದಲ್ಲಿ ಬಂಧನದಲ್ಲಿ, ಪಾಪದ ಜೀವಿತ ಎಂಬ ಬಂಧನದಲ್ಲಿ, ಮತ್ತು ಅನೇಕ ವಿಧಾನದಲ್ಲಿ ನಾನು ಸಿಕ್ಕಾಕೊಂಡು. ಆದರೆ ಒಂದೊಂದು ಟೈಮು ನಾನು ಇದು ಸೇದಬಾರ್ದು, ಇದು ಒಳ್ಳೇದಲ್ಲ ಅಂತ ಹೃದಯ ಕನಿಸ್ತಿತ್ತು, ಆದರೆ ಬಿಡೋಕ್ಕಾಗ್ತಾ ಇದ್ದಿಲ್ಲ. ಇದರಲ್ಲೇ ಇವ್ರ ಜೊತೆ ಇಂಥವ್ರ ಜೊತೆ ಇರಬಾರ್ದು ಅಂತ ನಾನು ಅನ್ಕೋತಿದ್ದೆ, ಆದರೂ ಕೂಡ ನನಗೇನಾಗ್ತಿದ್ದು, ಬಿಡೋಕ್ಕಾಗ್ತಾ ಇದ್ದಿಲ್ಲ. ಕೆಟ್ಟ ಜನರ ಸಹವಾಸ, ಸೇದಬಾರ್ದು ಸೇದೋಕ್ಕೆ ಹೃದಯ ಬೇಡ ಅಂದ್ರೂ ಕೂಡ ಎಡಿಕ್ಷನ್ ಇದರಲ್ಲಿ. ಈಗ ನೋಡ್ರಿ, ಚಟ ಮಾಡೋರು ಹೆಂಗೆ, ಸೇದಬಾರ್ದು ಅಂದ್ರೂ ಅವ್ರು ಸೇದ್ತಾರೆ, ಕುಡಿಬಾರ್ದು ಅಂದ್ರೂ ಕುಡಿತಾರೆ. ಯಾಕೆ?
ಪ್ರಾರಂಭದಲ್ಲಿ ಯಾರು ಕುಡಿಬೇಕಂತ ಕುಡಿಯಲ್ಲ, ಪ್ರಾರಂಭದಲ್ಲಿ ಎಂಜಾಯ್ಗೆ ಕುಡಿತಾರೆ. ಪ್ರಾರಂಭದಲ್ಲಿ ಸಿಗರೇಟ್ ಸೇದ್ಬೇಕು, ಎಲ್ಲರೂ ಎಂಜಾಯ್ಗೆ ಆಮೇಲೆ ಆಗದೆ ಅದು ಎಡಿಕ್ಷನ್ ಆಗಿಬಿಡ್ತದೆ ಪ್ರೇಯರ್. ಇದು ಲೈಫ್ ನನ್ನ ಜೀವಿತ ಆಯಿತು. IPL ಬೆಟ್ಟಿಂಗಲ್ಲಿ ಅನೇಕ ಸಾರಿ 15,000ದಿಂದ ಪ್ರಾರಂಭ ಮಾಡಿ 2 ಲಕ್ಷವರೆಗೂ ನಾನು ಒಂದೊಂದು ಮ್ಯಾಚಿಗೆ ನಾನು ಬೆಟ್ಟಿಂಗ್ ಹಚ್ಚೋಕ್ಕೆ ಪ್ರಾರಂಭ ಮಾಡಿದೆ. ಹಣಕ್ಕೆ ಕೊರತೆ ಇರಲಿಲ್ಲ, ಹಣ ಎಲ್ಲ ಪಾಕೆಟಲ್ಲಿ ಹಣ ಇತ್ತು, ಆದರೆ ಹೃದಯದಲ್ಲಿ ಏನಿರಲಿಲ್ಲ, ಭಯ ಇತ್ತು, ಜೀವಿತಕ್ಕೆ ಉದ್ದೇಶ ಇರಲಿಲ್ಲ, ಏನು ಮಾಡಬೇಕನ್ನೋದು ತೋರಿಸ್ತಾ ಇಲ್ಲ. ಈ ಅಕೌಂಟಲ್ಲಿ ಹಣ, ಆ ಅಕೌಂಟಲ್ಲಿ ಹಣ, ಈ ಪಾಕೆಟಲ್ಲಿ ಹಣ, ಈ ಪಾಕೆಟಲ್ಲಿ ಹಣ, ಬ್ಯಾಗಲ್ಲಿ ಎಲ್ಲ ಕಡೆ ರೊಕ್ಕ ಇತ್ತು, ಆದರೆ ಕೂಡ ಏನಿರಲಿಲ್ಲ ಹೇಳ್ರಿ, ಹೃದಯದಲ್ಲಿ ಸಮಾಧಾನ ಇರಲಿಲ್ಲ. ಭಯ, ಯಾರು ಇವರೇನು ಮಾಡ್ತಾರೋ, ಅವ್ರೇನು ಮಾಡ್ತಾರೋ, ಅದು ಏನಾಗ್ತದೋ, ಇದು ಏನಾಗ್ತದೋ ಅಂತ ನನ್ನ ಜೀವಿತದಲ್ಲಿ ಏನಾಗ್ಬಿಟ್ಟಿತ್ತು ಗೊತ್ತಾ? ಅನೇಕರು ಅನ್ಕೋತಾರೆ ಹಣ ಇದ್ರೇ ಎಲ್ಲ ಸಮಾಧಾನ ಆಗಿರ್ತದೆ, ಹಣ ಇದ್ದರೆ ಸಾಕು, ಏನಿಲ್ಲ, ಟೆನ್ಷನ್ ಇಲ್ಲ ಅಂತ. ಇಲ್ಲ, ಹಣ ಇದ್ದರೂ ಕೂಡ ಏನಿರ್ತದೆ ಹೇಳ್ರಿ, ಟೆನ್ಷನ್ ಇರ್ತದೆ ಪ್ರಿಯರೇ. ಹಣ ಇದ್ರೇ ನಾವು ಸುಖವಾಗಿರ್ತೇವೆ ಅಂತಲ್ಲ, ಆದರೆ ಏನಿರ್ಬೇಕಂತ ನಾನು ಹೇಳ್ತೇನೆ ಪ್ರಿಯರೇ. ಆಮೇಲೆ ಆದಾಗ ಈಗೆಲ್ಲ ಆಯಿತು, ಎಲ್ಲ ನನ್ನ ಕಡೆ ನೋಡಿ ಇದೆಲ್ಲ ಆಗಿದ್ದಾಗ ಒಂದು ಸಮಯ, ಇಂಥ ಸಮಯ ಬಂತು ಅಂತ ಹೇಳಿದರೆ ಎಲ್ಲ ಕಳೆದುಕೊಂಡೆ. ನನ್ನ ಹತ್ರ ಇದ್ದಿದ್ದು ಕಳೆದುಕೊಂಡೆ, ಬಂದಿದ್ದು ಕಳ್ಕೊಂಡೆ, ಎಲ್ಲ ಕಳೆದುಕೊಂಡ ನಂತರ ಏನಾಯಿತು ಗೊತ್ತಾ? ನನ್ನ ಜೀವಿತದಲ್ಲಿ ಇಲ್ಲಿ ನನ್ನ ಕಡೆ ನೋಡಿ, ಎಲ್ಲ ಕಳೆದುಕೊಂಡು ನಂತರ ಏನಾಯಿತು ಅಂತ ಹೇಳಿದರೆ ನಾನು ಸಾಯಬೇಕು ಅಥವಾ ಏನು ಮಾಡಬೇಕು ಅನ್ನೋಂಥ ಗೊಂದಲದಲ್ಲಿ ನಾನಿದ್ದೆ. ಏನು ಹೇಳ್ರಿ, ಏನು ಮಾಡಬೇಕು, ಲೈಫ್ ಸಾಕಾಗ್ಬಿಟ್ಟದ, ಸಾಲ ಆಯಿತು, ಹಣ ಇದ್ದಿದ್ದೋಯ್ತು. ನನ್ನ ಜೊತೆನೇ 4-5 ಜನ 5-6 ಜನರಿಗೆ ನಾವು ಸಿಗರೇಟ್ ಕುಡಿಸ್ತಿದ್ದೆ, ಊಟ ಕುಡಿಸ್ತಿದ್ದೆ, ನಾನು ಬಾಡಿಗೆ ಕಟ್ತಿದ್ದೆ. ಈಗ ನನಗೇ ಕೂಡ ತಿನ್ನಕ್ಕಿಲ್ಲ, ನನಗೇ ಕೂಡ ಏನು ಮಾಡೋಕ್ಕೂ ನಾನು ಆ ಪರಿಸ್ಥಿತಿಯಲ್ಲಿ ಬಂದಾಗ ನನಗೆ ಭಾಳ ಏನಾಯಿತು ಗೊತ್ತಾ? ಈಗ ನೋಡಿ, ಇದ್ದ ವ್ಯಕ್ತಿಯಲ್ಲಿ ಏನು ಇಲ್ಲದೇ ಇದ್ದರೆ ಏನು ಹಿಂಗಾಗ್ತದೆ? ಈಗ ರಾಯಲ್ ಆಗಿ ಬೆಳೆದನಂತಿಕೋರಿ, ಅವನಿಗೆ ಸಡನ್ನಾಗಿ ಕಷ್ಟ ಬಂದು ಹೆಂಗಾಗ್ತದೆ? ಭಾಳ ಇರಬೇಕಾ ಬೇಡ ಅಂತ ಯೋಚನೆ ಮಾಡ್ತಾನೆ. ಅಂಥ ಒಂದು ಗೊಂದಲದಲ್ಲಿ ನಾನು ಸಿಕ್ಕಾಕೊಂಡಿದ್ದಾಗ ಒಂದು ಸಮಯದಲ್ಲಿ ನಾನೇನಾಯಿತು ಗೊತ್ತಾ? ಆ ಒಂದು ಬದುಕಬಾರ್ದ, ಏನು ಮಾಡಬೇಕು, ಯಾವ ಕಡೆ ಹೋಗಬೇಕು, ಯಾವ ಕಡೆ ಹೋಗ್ಬಾರ್ದು, ಏನು ತೋಚದೆ ಇಲ್ಲದಾಗ ಒಂದು ಸಮಯದಲ್ಲಿ ಏನಾಯಿತು ಗೊತ್ತಾ? ದೇವರ ಈ ಯೇಸುವಿನ ಗಮನ ನನ್ನ ಕಡೆ ನೋಡ್ರಿ, ಈ ಯೇಸುವಿನ ಸುಸಮಾಚಾರವನ್ನು ನನಗೆ ಒಬ್ಬರು ಹೇಳಿದರು ಪ್ರಿಯರೇ. ಹಲ್ಲೆಲೂಯಾ. ಈ ಸುಸಮಾಚಾರವನ್ನು ಹೇಳಿದಾಗ ನನ್ನ ಹೃದಯದಲ್ಲಿ ಹೇಳಿದ ತಕ್ಷಣವೇ ಯೇಸು ನಿನಗಾಗಿ ನಿನ್ನ ಪಾಪಗಳು ಕ್ಷಮಿಸ್ತಾರೆ, ನಿನ್ನ ರೋಗಗಳು, ನಿನ್ನ ಸಾಲಗಳು ತೀರಿಸಲ್ಪಡ್ತದೆ, ನಿನ್ನ ಈ ಭಯ ದೇವರು ತೆಗೆದು ಹಾಕ್ತಾನೆ. ಏಸಪ್ಪ ಅದಕ್ಕೆ ಈ ಲೋಕಕ್ಕೆ ಬಂದಿದ್ದಾರೆ. ಯೇಸು ಎಲ್ಲರ ಪಾಪವನ್ನೇ ಹೊತ್ತುಕೊಂಡು ಮತ್ತೆ ಎಲ್ಲರ ಪಾಪಕ್ಕಾಗಿ ಹೂಣಲ್ಪಟ್ಟಿದ್ದಾರೆ, ಎಬ್ಬಿಸಲ್ಪಟ್ಟಿದ್ದಾರೆ. ಇದು ನೀನು ನಂಬಿದರೆ ನಿನಗೆ ದೇವರು ಏನು ಮಾಡ್ತಾನೆ? ಗುಣಪಡಿಸ್ತಾರೆ, ಇದರಿಂದ ನಿನಗೆ ಹೊರಗಡೆ ತರ್ತಾರೆ ಅಂತ ಅವರು ಹೇಳ್ತಾ ಇದ್ದರು. ಅವ್ರು ಹೇಳ್ತಾ ಇರಬೇಕಾದ್ರೆ ನನ್ನ ಹೃದಯದಲ್ಲಿ ಎಲ್ಲೋ ಒಂದು ಕಡೆ ಸಮಾಧಾನ ಬಂತು. ಹೇಳಿದ ತಕ್ಷಣ ಅಂತಾರ, ಏನು ಏಸಪ್ಪ ಬಳಿಗೆ ಹೋದ್ರೆ ಎಲ್ಲ ಆಗ್ಬಿಡ್ತಾ? ಹಾಗೇನಾಗಲಿಲ್ಲ. ಹಲ್ಲೆಲೂಯಾ. ಸಮಾಧಾನ ಬಂತು. ಏನು ಬಂತು ಹೇಳ್ರಿ? ಗೊಂದಲ ಇರುವ ಹೃದಯಕ್ಕೆ, ಭಯದಲ್ಲಿ ಇರುವ ಹೃದಯಕ್ಕೆ ಏನು ಬಂತು ಹೇಳ್ರಿ? ಸಮಾಧಾನ ಬಂತು. ಮೇನ್ ಬರೋದೇ ಸಮಾಧಾನ ಬಂದ್ರೇ ಎಲ್ಲ. ಹಣ ಇರಲಿ, ಆಸ್ತಿ ಇರಲಿ, ಅಂತಸ್ತಿರಲಿ, ಸಮಾಧಾನ ಇಲ್ಲ ಅಂದರೆ ಏನು ತೊಗೊಂಡು ಏನು ಮಾಡೋದೈತೆ? ಕರೆಕ್ಟ್ ಅಲ್ವಾ? ಏನು ತೊಗೊಂಡು ಏನು ಮಾಡೋಕ್ಕಾಗಲ್ಲ. ಆದರೆ ನನ್ನ ಬಳಿಯಲ್ಲಿ ಎಲ್ಲ ಹೋಗಿ ಆದಮೇಲೆ ನನ್ನ ಹೃದಯದಲ್ಲಿ ಭಯ, ಗೊಂದಲ ಇದ್ದಾಗ ಈ ಯೇಸುವಿನ ಒಂದು ಸುಸಮಾಚಾರ, ಸುವಾರ್ತೆ ಅಂದರೆ ಯೇಸು ನಮ್ಮ ಪಾಪಗಳಿಗಾಗಿ ಬಂದಿದ್ದಾನೆ, ನಮಗಾಗಿ ಆತನು ರಕ್ತ ಸುರಿಸಿದ್ದಾನೆ, ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ, ನಮಗಾಗಿ ಎಬ್ಬಿಸಲ್ಪಟ್ಟಿದ್ದಾನೆ ಅಂತ ನಾವು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ರೆ ನಮಗೆ ರಕ್ಷಣೆ ಆಗ್ತದೆ ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ ಎಲ್ಲೋ ಒಂದು ಹೃದಯದಲ್ಲಿ ಏನೋ ಅಂತಾರೆ, ಏನು ಇಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ. ಈಗ ನಮ್ಮ ಮನೇಲಿ ರೇಷನ್ ಇಲ್ಲ, ಏನಿಲ್ಲ. ಈಗ ಯಾರೋ ಒಬ್ಬರು ಒಂದು ಹೊತ್ತು ಊಟ ಕೊಟ್ಟರೆ ಮತ್ತು ಮುಂದೆ ಊಟ ಇಲ್ಲ, ಆದರೆ ಒಂದೊಂದು ಅವಾಗಾರ ಸಮಾಧಾನ ಆಗ್ತದೆ ಇಲ್ಲ. ಹಸಿವಿದ್ದ ಮನುಷ್ಯಗೆ ಮನೆಯಲ್ಲಿ ರೇಷನ್ ಇಲ್ಲ, ಮುಂದೆ ಕೂಡ ಏನು ತಿನ್ಬೇಕಂತ ನಮ್ಮ ಬಳಿಯಲ್ಲಿಲ್ಲ, ಹಣ ಇಲ್ಲ. ಅದಾಗೆ ಆ ಟೈಮಲ್ಲಿ ಯಾರೋ ಊಟ ಕೊಟ್ಟರು ಅಂತ ತಿಳ್ಕೊರಿ, ನಿಮ್ಗೇನು ಅನಿಸ್ತದೆ? ಸಮಾಧಾನ ಅನ್ನಿಸ್ತದ? ಅನ್ನಿಸ್ತದ ಇಲ್ಲ ರೀ? ಅನ್ನಿಸ್ತದ? ಅದೇ ರೀತಿ ನನಗಾಗಿದ್ದು. ಅರ್ಥ ಆಯ್ತಾ? ಯೇಸುವಿನ ಸುವಾರ್ತೆ ಬಂದಾಗ ಎಲ್ಲ ಸಡನ್ನಾಗಿ ಆಗಲಿಲ್ಲ, ಆದರೆ ಎಲ್ಲೋ ಒಂದು ಕಡೆ ಏನಾಯಿತು? ಸಮಾಧಾನ ಬಂತು. ಆಮೇಲೆ ನಾನು ಯೇಸುವಿಗೆ ನಾನು ಏನಾದೆ? ಅದರ ಬಗ್ಗೆ
ಕೇಳಿದೆ, ತಿಳ್ಕೊಂಡೆ, ಬೈಬಲ್ ಓದ್ತಾ ಇದ್ದೆ, ಪ್ರಾರ್ಥನೆ ಮಾಡ್ತಾ ಇದ್ದೆ. ಹಂತವಾಗಿ ದೇವರು ನನ್ನನ್ನು ಏನು ಮಾಡಿದ್ದ, ನನ್ನನ್ನು ಬದಲಾಯಿಸಿದ ಪ್ರೇರೆ. ಗಮನ ಕೊಟ್ಟು ಕೇಳ್ರಿ ಪ್ರೇರೆ. ನನ್ನ ಜೀವಿತದಲ್ಲಿ ಒಂದು ಪ್ಯಾಂಟು ಒಂದು ಶರ್ಟು ನಾನು ಬೆಂಗಳೂರಿಂದ ನಮ್ಮ ಅಣ್ಣನ ಹತ್ರ ನಾನು ಓಡಿ ಬಂದಾಗ ನನ್ನ ಬಳಿಯಲ್ಲಿ ಏನೂ ಇರಲಿಲ್ಲ. ಒಂದು ಪ್ಯಾಂಟು ಒಂದು ಶರ್ಟ್ ಇತ್ತು. ಅದೇ 3 ತಿಂಗಳು ದಿವಸ ಅದೇ ಪ್ಯಾಂಟು ಅದೇ ಶರ್ಟು. ಪ್ರೇರಿಗೆ ಹೋದ್ರಾದೆ, ಮನೆಗಿದ್ದಿರದೆ, ಹೊರಗಡೆ ಹೋದ್ರಾದೆ, ಅದೇನಲ್ಲೇ ಜೀವನ ಮಾಡಿದೆ. ಆದರೆ ಒಂದು ಸಮಯದಲ್ಲಿ ಗಮನ ಕೊಟ್ಟು ಕೇಳ್ರಿ ಪ್ರೇರೆ, ನಾನು ದಿನನಿತ್ಯ ದೇವರ ವಾಕ್ಯವನ್ನು ಓದ್ತಾ ಇದ್ದೆ, ಪ್ರಾರ್ಥನೆ ಮಾಡ್ತಾ ಇದ್ದೆ, ಯೇಸುವಿನ ವಾಕ್ಯದ ಮೇಲೆ ವಿಶ್ವಾಸ ಮಾಡ್ತಾ ಇದ್ದೆ. ಹೇಗೆ ವಿಶ್ವಾಸ ಮಾಡ್ತಾ ಇದ್ದಾಗೆ 1 ದಿವಸ 2 ದಿವಸ 1 ತಿಂಗಳು 2 ತಿಂಗಳು ದೇವರು ಸ್ವಲ್ಪ ಏನು ಮಾಡ್ದ, ನನಗೆ ಹೃದಯದಲ್ಲಿ ಪರಿವರ್ತನೆ ಮಾಡೋಕ್ಕೆ ಪ್ರಾರಂಭವಾಯಿತು. ತದನಂತರ ನಾನು ಏನೆಲ್ಲ ಕಳೆದುಕೊಂಡಿದ್ದಲ್ಲ, ದೇವರು ಏನು ಮಾಡಿದಾನೆ ಅದನ್ನೆಲ್ಲ ನನಗೆ ಪುನಃ ಸ್ಥಾಪನೆವಾಗಿ ದೇವರು ಕೊಟ್ಟನು ಪ್ರೇರೆ. ಹಲ್ಲೆಲೂಯಾ. ಏನೆಲ್ಲ ಜಾಬ್ ಕೊಟ್ಟರು, ಜಾಬಲ್ಲಿ ಒಳ್ಳೆ ನನಗೆ ಸ್ಯಾಲ್ರಿ ಸಿಕ್ತು. ಒಳ್ಳೆ ಸ್ಯಾಲ್ರಿ ಸಿಕ್ಕ ಮೇಲೆ ಒಳ್ಳೆ ವೆಲ್ಲಾಗಿ ನಾನು ಸ್ವಲ್ಪ ಜನರಿಗೆ ಕೊಡೋರಿಗೆ ಕೊಟ್ಟೆ. ಆಮೇಲೆ ಬಟ್ಟೆ ತೆಗೆದುಕೊಂಡೆ, ಆಮೇಲೆ ಸಂಪಾದನೆ ಮಾಡೋಕ್ಕೆ ಆಮೇಲೆ ಬೈಕ್ ತಗೊಂಡೆ. ದೇವರು ಹಂತವಾಗಿ ದೇವರು ನನಗೆ ಏನು ಮಾಡಿದ್ರು, ಬೆಳೆಸೋಕ್ಕೆ ಪ್ರಾರಂಭ ಮಾಡಿದರು. ಸಡನ್ನಾಗಿ ಏನಾಗಲಿಲ್ಲ. ಅನೇಕರು ಅಂದ್ಕೊಳ್ತಾರೆ ಯೇಸು ಬಳಿಗೆ ಹೋದರೆ ಏನೋ ಕೊಟ್ಬಿಡ್ತಾರೆ, ಅವ್ರು ಏನೋ ಮಾಡಿಬಿಡ್ತಾರೆ. ಹಾಗೇನೂ ಆಗಲ್ಲ. ಇಲ್ಲಿ ಏನಾಗ್ತದೆ ಗೊತ್ತಾ, ಮೊದಲನೇದಾಗದೆ ಹೃದಯ ಪರಿವರ್ತನೆ ಆಗ್ತದೆ, ಮೊದಲನೇದಾಗದೆ ಭಯ ಹೋಗ್ತದೆ, ಮೊದಲನೇದಾಗಿ ನಿನ್ನ ಗೊಂದಲಗಳು ದೇವರು ಯೇಸಪ್ಪ ಏನು ಮಾಡ್ತಾನೆ, ತೆಗೆದು ಹಾಕ್ತಾನೆ. ಆಮೇಲೆ ಯೇಸುವಿನ ವಾಕ್ಯವನ್ನು ನೀನು ಸ್ವೀಕಾರ ಮಾಡಿದಾಗ, ಯೇಸುವಿನ ವಾಕ್ಯವನ್ನು ನೀನು ಅಂಗೀಕಾರ ಮಾಡಿದಾಗ ನೀನು ದಿನ ಬೆಳೆಯೋಕ್ಕೆ ನೀನು ಪ್ರಾರಂಭವಾಗ್ತಿ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಇಲ್ಲಿ ಆಗುವಂಥದ್ದು. ಅದಾದ್ಮೇಲೆ ಏನಾಯ್ತು ಗೊತ್ತಾ, ಒಳ್ಳೆ ಜೀವಿತ ದೇವರು ನನಗೆ ಕೊಟ್ಟನು. ಎಡಿಕ್ಷನಿಂದ ಹೊರಗೆ ಬಂದೆ, ಪಾಪದಿಂದ ಹೊರಗೆ ಬಂದೆ, ಗೊಂದಲದಿಂದ ಹೊರಗಡೆ ಬಂದೆ. ಎಲ್ಲದರಿಂದ ದೇವರು ತೆಗೆದು ಒಳ್ಳೆ ಮನುಷ್ಯನಾಗಿ ದೇವರು ನನಗೆ ಮಾಡಿದ್ದ ಪ್ರೇರೆ. ಹಲ್ಲೆಲೂಯಾ. ಎಷ್ಟು ಸಂತೋಷನೇ ಇಲ್ಲ ಹೇಳಿ, ಸಂತೋಷನೇ ಇಲ್ಲ. ಒಬ್ಬ ವ್ಯಕ್ತಿ ಭಯದಲ್ಲಿ ಇದ್ದ ವ್ಯಕ್ತಿ, ಸಾಲದಲ್ಲಿ ಇದ್ದ ವ್ಯಕ್ತಿ, 1 ಪ್ಯಾಂಟು 1 ಶರ್ಟ್ ಇದ್ದಂಥ ವ್ಯಕ್ತಿ, ಇವತ್ತು ದೇವರು ಯಾವ ಕೊರತೆ ಇಲ್ಲದಂತೆ ದೇವರು ಅದ್ಭುತವಾಗಿ ದೇವರು ನಡೆಸ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಇವತ್ತು ನನಗೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. ನಾವು ಕುಟುಂಬವಾಗಿ ಯೇಸುವಿನ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ, ಸಂತೋಷವಾಗಿ ನಾವು ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಯಾಕೆ? ಯೇಸು ಕೊಟ್ಟ ಈ ಒಂದು ಜೀವಿತ ಯೇಸುವಿಗಾಗಿ ಅನೇಕ ಜನರು, ನನ್ನಂಥವರು ಎಷ್ಟೋ ಜನ ಈ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಗುಲ್ಬರ್ಗದಲ್ಲಿ, ನಮ್ಮ ಇಂಡಿಯಾದಲ್ಲಿ ಅನೇಕ ಜನರು ಪಾಪದ ಎಡಿಕ್ಷನಲ್ಲಿ, ಸಿಗರೇಟ್ ಎಡಿಕ್ಷನಲ್ಲಿ, ಮಾದಕದ ಎಡಿಕ್ಷನಲ್ಲಿ, ಗೊಂದಲದಲ್ಲಿ ಅನೇಕರಿದ್ದಾರೆ. ಅವರಿಗಾಗಿ ದೇವರು ನನ್ನ ಹೃದಯದಲ್ಲಿ ಮಾತಾಡಿದ್ದ, ನನ್ನ ಸೇವೆಗಾಗಿ, ನನ್ನ ರಾಜ್ಯಕ್ಕಾಗಿ, ಸುವಾರ್ತೆ ಹೇಳುವುದಕ್ಕಾಗಿ ಅಂತ ಮಾತಾಡಿದಾಗ ನಾನು ಪರಿಪೂರ್ಣವಾಗಿ ನನಗೆ ಒಳ್ಳೆ ಜಾಬ್ ಇತ್ತು, ಇದ್ದೆ, ನನಗೆ ಒಳ್ಳೆ ಜಾಬ್ ಇತ್ತು. ನಾನು ಅದನ್ನು ಬಿಟ್ಟು ದೇವರ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾನೇನು ಹೇಳಕ್ಕಿದ್ದೇನೆ ಗೊತ್ತಾ, ಯೇಸು ಬಳಿಗೆ ಯಾರೆಲ್ಲ ಬರ್ತಾರಲ್ಲ ಅವರು ಖಾಲಿ ಕೈಯಿಂದ ಬರ್ತಾರೆ. ಆದರೆ ದೇವರು ಖಾಲಿ ಕೈಯಿಂದ ಕಳಿಸೋದಿಲ್ಲ, ತುಂಬಿದದಿಂದ ದೇವರು ಕಳಿಸುವನಾಗಿದ್ದಾನೆ.